5ನೇ ದಿನದ ಹುಣ್ಣಿಮೆ ಮಹೋತ್ಸವದ ಕಾರ್ಯಕ್ರಮ ಸರಿ 11:45 ಗಂಟೆ ಆದರೂ ರಾತ್ರಿ ನೀವು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರೋದು ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನಿಸುತ್ತೆ ನಮಗೆ. ಈ ದಿನದ ವಿಷಯ ಕೃಷಿ ಮತ್ತು ಸಮಾಜ. ನೀವು ಪ್ರಾಮಾಣಿಕವಾಗಿ ಹೇಳಿ, ನೀವು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಬಂದಿರೋದು ಗಂಗಾವತಿ ಪ್ರಾಣೇಶ್ ಬಂದಿದ್ದಾನೆ ಅಂತಲೋ ಅಥವಾ ಕೃಷಿಕನ ಪ್ರಾಣ ಅಪಾಯದಲ್ಲಿದೆ ಅಂತನೋ? ಯಾವುದು? ಪ್ರಾಣೇಶ್ ಬರ್ತಾರೆ ಅಂತಲೋ ಅಥವಾ ರೈತರ ಜೀವನ ಪ್ರಾಣಾಪಾಯದಲ್ಲಿ ಇದೆ ಅಂತಲೋ? ಪ್ರಾಯಶಃ ನೀವು ಬಂದಿರೋದು ಪ್ರಾಣೇಶ್ ಕಾರಣಕ್ಕಾಗಿ. ನಿಮ್ಮ ಪ್ರಾಣದ ಲೆಕ್ಕನೂ ನೀವು ಯೋಚನೆ ಮಾಡಿಲ್ಲ. ರೈತ ಪ್ರಾಣಾಪಾಯದಲ್ಲಿ ಇದೆ ಅನ್ನೋದು ನಿಮ್ಮ ಹೃದಯದಲ್ಲೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ರೈತರ ಗುಣನೇ ಹಾಗೆ. ಏನೇ ಕಷ್ಟ ಬಂದರೂ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ ಅನ್ನೋ ಒಂದು ಆತ್ಮ ನಿರ್ಭರತೆ, ಆತ್ಮವಿಶ್ವಾಸ ರೈತನಲ್ಲಿದೆ. ರೈತರ ಬಗ್ಗೆ ಒಂದು ಅಪರೂಪದ ಶ್ಲೋಕ ಸಂಸ್ಕೃತದಲ್ಲಿದೆ. ವೇದೈರ್ವಿಹೀನಾಶ್ಚ ಪಠಂತಿ ಶಾಸ್ತ್ರಂ. ಯಾರಿಗೆ ವೇದ ಓದ್ಲಿಕ್ಕೆ ಬರಲ್ವೋ ಅವರು ಶಾಸ್ತ್ರ ಓದ್ತಾರೆ. ಶಾಸ್ತ್ರೇಣ ಹೀನಾಶ್ಚ ಪುರಾಣ ಪಾಠ. ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲವೋ ಅವರು ಪುರಾಣಗಳನ್ನು ಕೇಳ್ತಾರೆ. ಪುರಾಣಹೀನ ಕೃಷಿಕಾ ಭವಂತಿ. ಯಾರಿಗೆ ಪುರಾಣ ಪ್ರವಚನ ಬರಲ್ವೋ ಅವರು ರೈತರಾಗ್ತಾರಂತೆ. ಭ್ರಷ್ಟಾಸ್ತತೋ ಭಾಗವತ ಭವಂತಿ. ರೈತಾಪಿ ಕೆಲಸವನ್ನು ಮಾಡದೇ ಇರತಕ್ಕಂಥ ಜನರು ಭಜನೆ ಮಾಡ್ಕೊಳ್ಳಂತ ಊರೂರು ತಿರುಗ್ತಾರೆ ಅನ್ನೋ ಒಂದು ಮಾರ್ಮಿಕ ಶ್ಲೋಕ ಸಂಸ್ಕೃತದಲ್ಲಿದೆ. ಬಹಳಷ್ಟು ಇಲ್ಲಿ ಕೃಷಿಕರು ನೀವು ಸೇರಿದ್ದೀರಿ. ಕೃಷಿಕರ ಬಗ್ಗೆ ಪ್ರಾಚೀನ ಕಾಲದಲ್ಲಿ ಹೇಗಿದ್ದರು ಜನ, ರೈತರು ಈಗ ಹೇಗಿದ್ದಾರೆ, ಈ ದಿನದ ಕಾರ್ಯಕ್ರಮದ ಆರಂಭದಲ್ಲಿ ರೈತ ಗೀತೆಯನ್ನು ನೀವೆಲ್ಲರೂ ನಿಂತು ಹಾಡಿದಿರಿ. ಕುವೆಂಪುರವರು ಈ ವೇದಿಕೆ ಹೆಸರನ್ನು ಯಾರ ಹೆಸರಿನಲ್ಲಿಟ್ಟಿದ್ದೀವಿ? ಕುವೆಂಪು, ರಾಷ್ಟ್ರಕವಿ ಕುವೆಂಪುರವರು. ಅವರು ಬರೆದಂಥ ಕವಿತೆ ಅದು. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳಿ ತುಂಬ ಭಾವುಕರಾಗಿ ರಾಷ್ಟ್ರಕವಿ ಕುವೆಂಪುರವರು ಈ ಕವಿತೆಯನ್ನು ರಚನೆ ಮಾಡಿದ್ದಾರೆ. ಈ ಕವಿತೆಯ ಸಾಲನ್ನು ಇವತ್ತಿನ ದಿನಮಾನದಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ನೇಗಿಲ ಹಿಡಿದು ಮುಗಿಲ ನೋಡುತ್ತಾ ಅಳುವ ರೈತನ ನೋಡಿಲ್ಲಿ ಅಂತ ಹೇಳಬೇಕು ಅಂತ ಅನಿಸುತ್ತೆ. ನೇಗಿಲ ಹಿಡಿದು ಮುಗಿಲ ನೋಡುತ್ತಾ ಅಳುವ ರೈತನ ನೋಡಲ್ಲಿ. ಎಲ್ಲರೂ ರೈತನನ್ನು ಗುಣಗಾನ ಮಾಡ್ತಾರೆ.
ಆದರೆ ರೈತರ ಅಭಿವೃದ್ಧಿಗೆ, ಅವರ ಜೀವನಕ್ಕೆ ಮಾಡಬೇಕಾದಂಥ ಕಾರ್ಯಗಳು ಆಗ್ತಾ ಈಗಿವೆ ನಿಜವಾಗಿಯೂ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡಿಸ್ತಾ ಇದೆ. ಅನೇಕರು ರೈತರ ಹೆಸರು ಹಿಡಿದು ಮಾಡ್ತಾ ಇರೋದು. ಇಲ್ಲೊಂದು ನಮಗೆ ನೆನಪು ಬರೋದು ಅಂತಂದು ಹೇಳಿದರೆ, ನಮ್ಮ ಬಸವರಾಜಪ್ಪನವರು ಕಳೆದ 2 ತಿಂಗಳಿಂದ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಸಿದ್ಧತೆಯಲ್ಲಿ ಅವರು ತಮ್ಮ ಮನೆಯನ್ನು ಮರೆತು, ಕೌಟುಂಬಿಕ ಕಾರ್ಯಗಳನ್ನು ಮರೆತು ಅವರು ಆತ್ಮಸಮರ್ಪಣೆ ಮಾಡಿಕೊಂಡು ಸತತವಾಗಿ ಇಲ್ಲಿರ್ತಕ್ಕಂಥ ಯುವಕರನ್ನೆಲ್ಲ ಹೊರದೊಂಬಿಸಿ ಅವರು ಈ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದನ್ನು ದಿನನಿತ್ಯ ನಮ್ಮೊಂದಿಗೆ ಅವರು ದೂರವಾಣಿಯಲ್ಲಿ ಮಾಡ್ತಾ ಇರ್ತಾರೆ, ವರದಿ ಮಾಡ್ತಾಯಿದ್ರು. ಅವರು ಅವರೊಂದು ಪುಸ್ತಕ 2-3 ವರ್ಷಗಳ ಹಿಂದೆ ಬಿಡುಗಡೆ ಆಯಿತು. ಹಸಿರು ಹಾದಿಯ ಹಸಿರು, ಅದರ ಮೂಲ ಪುಸ್ತಕದ ಹೆಸರು ಹಸಿರು. ನಾವು ಅದನ್ನು ಬದಲಾಯಿಸಿದ್ವಿ, ಹಸಿರು ಶಾಲಿನ ಹಾದಿ. ನಾವು ಅದನ್ನು ಬದಲಾಯಿಸಿದ್ವಿ, ಹಸಿರು ಹಾದಿ ಅಂತಂದು ಅವರು ಹಸಿರು ಶಾಲಿನ ಹಾದಿ ಅಂತ ಅವರು ಪುಸ್ತಕ ಪ್ರಕಟಿಸಿದರು. ನಾವು ಅದನ್ನು ಬದಲಾಯಿಸಿ ಹಸಿರು ಶಾಲಿನ ಮುಳ್ಳಿನ ಹಾದಿ ಅಂತ ಹೇಳಿ ನಾವು ಅದನ್ನು ಬದಲಾಯಿಸಿದ್ವಿ, ಪುಸ್ತಕದ ಶಿರೋನಾಮೆಯನ್ನು. ಅವರ ಜೀವನದಲ್ಲಿ, ಬಾಲ್ಯ ಜೀವನದಲ್ಲಿ ನಡೆದ ಘಟನೆ ಅವರು ಇವತ್ತು ಈ ಒಂದು ರಾಜ್ಯದ ಎಲ್ಲ ರೈತರ ಮುಂದಾಳುವ ಆಗಿ ಅವರು ಆ ಸ್ಥಾನವನ್ನು ಪಡೆದಿದ್ದಾರೆ. ಬಾಲ್ಯದಲ್ಲಿ ನಡೆದ ಘಟನೆ ಅವರ ಪುಸ್ತಕದಲ್ಲಿ ದಾಖಲೆಯಾಗಿದೆ. ಒಬ್ಬರು ಮೇಷ್ಟ್ರು, ಅವ್ರ ತಂದೆ ಮೇಷ್ಟ್ರು, ಆದರೂ ರೈತಾಪಿ ಕೆಲಸದಲ್ಲೂ ಕೂಡ ಅವರು ತೊಡ್ಕೊಳ್ತಾ ಇದ್ದರು. ಯಾರ ಮುಲಾಜಿಗೂ ಅವರು ಈಡಾಗದೆ ಸತ್ಯದ ಪಕ್ಷಪಾತಿಯಾಗಿದ್ದರು. ಶಿಕ್ಷಕ ವೃತ್ತಿಯ ಜೊತೆಗೆ ಅವರು ವ್ಯವಸಾಯನೂ ಮಾಡ್ಕೊಂಡು ಬಂದರು. ಒಮ್ಮೆ ಮಳೆಗಾಲದ ದಿನ ಎಂದಿನಂತೆ ಏನೋ ಕೆಲಸ ಮಾಡ್ತಾ ಅವರು ಅಂಗಳದಲ್ಲಿ ಕೂತಿದ್ರು. ಇದ್ದಕ್ಕಿದ್ದ ಹಾಗೇ ಒಬ್ಬ ತಹಸೀಲ್ದಾರ್ ಬರ್ತಾನೆ. ಬಂದು ಠೇಕಾಗಿ ಬಂದು, ಏನ್ರಿ ಕೊಡಬೇಕಾದ ಲೇಬಿ ನೀವು ಪೂರ ಕೊಟ್ಟಿಲ್ಲ, ಅರ್ಧ ಮಾತ್ರ ಕೊಟ್ಟಿದ್ದೀರಿ ಅಂತ ಜೋರು ಮಾಡ್ತಾನೆ. ಅದಕ್ಕೆ ಇವ್ರ ತಂದೆ, ಹೌದು ಸಾಹೇಬ್ರೆ, ಅರ್ಧ ಲೇಬಿ ಬಾಕಿ ಇದೆ, ಇದು ಸುಗ್ಗಿ ಕಾಲ ಅಲ್ಲ, ಮಳೆಗಾಲ, ಈಗ ಇಟ್ಕೊಂಡಿರೋದು ಮನೆತನಕ್ಕೆ ಸಾಕಾಗಲ್ಲ, ಮುಂದಿನ ಸುಗ್ಗಿಗೆ ಇದನ್ನು ಸೇರಿಸಿ ಕೊಡ್ತೀನಿ ಅಂತ ಹೇಳಿದರೆ, ಆ ಅಧಿಕಾರಿ, ತಹಸೀಲ್ದಾರ್ ಅಧಿಕಾರಿ ದೌರ್ಜನ್ಯ ಮಾಡಿ ಅವರ ತಂದೆಗೆ ಹೊಡೆದು ಬಿಡದು ಎಳೆದಾಡ್ತಾರೆ. ಮನೆಯಲ್ಲಿ ಮನೆಗೆ ಊಟಕ್ಕೆ ಅಂತ ಇಟ್ಕೊಂಡಂಥ ಆಹಾರ ಇಟ್ಕೊಂಡಂಥ ಜೋಳವನ್ನು ಅಥವಾ ಭತ್ತವನ್ನು ಅಲ್ಲೇನು ಪಳತ ಇರುತ್ತೆ, ಆ ಪಳತ ಬೀಗ ಒಡೆದು ಅದನ್ನು ಏರಿಸ್ಕೊಂಡು ಹೋಗ್ತಾರೆ. ಆಗ ವಯಸ್ಸಿನಂತ ಸುಮಾರು 10-14 ವರ್ಷ ವಯಸ್ಸಿನ ಯುವಕ ಬಸವರಾಜಪ್ಪ ರಕ್ತ ಕುದೀತಾ ಇರುತ್ತೆ. ಅಲ್ಲಿಂದ ಅವರ ಆ ಒಂದು ದುರ್ಘಟನೆ ಏನಿದೆ, ಅವರಿಗೆ ಮುಂದಾಳುವಾಗಿ ಯಾವ ತಹಸೀಲ್ದಾರರು ಮನೆಗೆ ಬಂದು ಪಳತ ಹೊಡೆದು ಭತ್ತವನ್ನು ಜಪ್ತಿ ಮಾಡ್ಕೊಂಡು ಹೋಗಿದ್ರು, ಅದೇ ತಹಸೀಲ್ದಾರನ ಮನೆಗೆ ನುಗ್ಗಿ ರೈತರ ಮುಂದಾಳವಾಗಿ
ಅವರ ಸ್ಥಾನದಲ್ಲಿ ಬಂದಂಥ ಮುಂದಿನ ತಹಸೀಲ್ದಾರರ ಮನೆಯನ್ನು ಜಪ್ತಿ ಮಾಡ್ತಕ್ಕಂಥ ಎದೆಗಾರಿಕೆ ಬಸವರಾಜಪ್ಪನವ್ರು ತೋರಿಸ್ತಾರೆ. ಅವರು ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಅವರನ್ನು ನಮ್ಮ ಪಾರ್ಟಿಗೆ ಸೇರಿ ಅಂತ ಹೇಳಿದವರು. ಆದರೆ ಅದು ಯಾವುದಕ್ಕೂ ಮನಸೋಲದೆ ರೈತರ ಹಿತಕ್ಕಾಗಿ, ರೈತರ ಒಳಿತಿಗಾಗಿ ಎದೆಯೊಡ್ಡಿ ವೀರಾವೇಶದ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ರೈತ ಮುಖಂಡ ನಿಮ್ಮ ಕಣ್ಮುಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ರೈತರು ಅನೇಕ ಸಮಸ್ಯೆಗಳಿವೆ. ನಾವು ಗಮನಿಸಿದ ಹಾಗೆ ರೈತರ ಸಮಸ್ಯೆ ಮುಖ್ಯವಾಗಿ ಅವರ ಬೆಳೆಗೆ ಸಮರ್ಪಕವಾದಂತಹ ಬೆಲೆ ಸಿಗ್ತಾ ಇಲ್ಲ. ಒಂದು ಪರಿಹಾರಾರ್ಥವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಅಂತಕ್ಕಂಥ ಒಂದು ಯೋಜನೆ ಇದೆ. ಯೋಜನೆ ಭಾಳ ಚೆನ್ನಾಗಿದೆ ಓದಲಿಕ್ಕೆ. ಆದರೆ ಅದರ ಒಳಗಿರ್ತಕ್ಕಂಥ ನಿಯಮಗಳೇನಿವೆ, ಆ ನಿಯಮಗಳು ರೈತರ ಹಿತವನ್ನು ಕಾಪಾಡ್ತಕ್ಕಂಥ ನಿಯಮಗಳಲ್ಲ. ನೋಡ್ಲಿಕ್ಕೆ ಭಾಳ ಸುಂದರವಾಗಿರುತ್ತೆ, ಆ ಒಳಗಿನ ಹೂರಣ ಸರಿ ಇಲ್ಲ. ನೀವು ಎಷ್ಟು ಜನ ಓದಿದಿರೋ ಏನೋ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನಿಯಮಗಳು, 2 ನಿಯಮಗಳನ್ನು ನಾವು ತುಂಬ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಅದು ನಿಮಗೆ ಗೊತ್ತಿಲ್ಲ. ಅದು ಒಂದನೆಯದು ಬೆಳೆ ಎಷ್ಟು ನಷ್ಟ ಆಗಿದೆ ಅನ್ನೋ ಲೆಕ್ಕಾಚಾರ. ಅದಕ್ಕೆ ಹೊಸ್ತೆಲ ಇಳುವರಿ, ಇಂಗ್ಲೀಷ್ನಲ್ಲಿ ಥ್ರೆಶೋಲ್ಡ್ ಈಲ್ಡ್ ಅಂತ ಕರೀತಾರೆ. ಥ್ರೆಶೋಲ್ಡ್ ಈಲ್ಡ್, ನಾವು ಅದನ್ನು ಹೊಸ್ತೆಲ ಇಳುವರಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಅದನ್ನು ಭಾಷಾಂತರ ಮಾಡಿದ್ದೀವಿ. ಥ್ರೆಶೋಲ್ಡ್ ಈಲ್ಡ್ ಅಂದರೆ ರೈತನ ಜಮೀನಿನಲ್ಲಿ 7 ವರ್ಷಗಳ ಕಾಲ ಏನೇನು ಆದಾಯ ಏನೇನು ಬೆಳೆ ಬಂದಿದೆ, ಉತ್ಪನ್ನ ಬಂದಿದೆ, ಅದರ ಆವ್ರೇಜ್ ಕಂಡುಹಿಡಿತಾರೆ. ಆ ಆವ್ರೇಜಿಗೆ ಅನುಗುಣವಾಗಿ ಇದ್ದರೆ ಯಾವ ಪರಿಹಾರವೂ ಇಲ್ಲ. ಅದಕ್ಕೆ ಇಂಥ ಕಡಿಮೆ ಇದ್ದರೆ ಮಾತ್ರ ಬೆಳೆ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥ ಕೆಟ್ಟ ನಿಯಮ ಇದೆ. ಅದು ನಮ್ಮ ಶಾಸಕರು, ಸಂಸದರು ಇದನ್ನು ಯಾರು ಸರಿಯಾಗಿ ಗಮನಿಸಿದಂತೆ ಕಾಣಲ್ಲ. ರೈತನ ಬೆಳೆ ಎಷ್ಟು ನಷ್ಟ ಆಗಿದೆ ಅಂದರೆ ಒಬ್ಬ ಸಾಮಾನ್ಯ ರೈತನ ಕೇಳ್ರಿ, ಏನಪ್ಪ ಇವತ್ತು ಎಷ್ಟು ಈ ವರ್ಷ ನಿನಗೆ ಫಸಲು ಬಂದಿದೆಯೋ ಅಂದರೆ ಒಂದು 4 ಆಣೆ ಬಂದಿದೆ ಸ್ವಾಮಿ ಅಂತ ಹೇಳ್ತಾನೆ. ಅವನಿಗೆ ಲೆಕ್ಕ ಬರಲ್ಲ. ಅವನಿಗೆ ಈಗ ಆಣೆ ಇಲ್ಲ, ಈಗ ಪೈಸೆಗಳು 4 ಆಣೆ ಬಂದಿದೆ ಅಂತೇನ್ರಿ, ಇಲ್ಲ ಗೊಬ್ಬರ ಬೀಜಕ್ಕಾಗಲ್ಲ ಅಂತ ಹೇಳ್ತಾನೆ. ಹೀಗಿರುವಾಗ 7 ವರ್ಷದ ಆದಾಯವನ್ನು, ಫಸಲಿನ ಇಳುವರಿಯನ್ನು ನೀವು ಲೆಕ್ಕ ಹಾಕ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ದೊಡ್ಡ ಪ್ರಶ್ನೆ. ಇದು ನಮ್ಮ ಸಂಸದರು, ನಮ್ಮ ಕಾನೂನು ಮಾಡ್ತಕ್ಕಂಥ ಶಾಸಕರು ಇದನ್ನು ಆಳವಾಗಿ ಅಧ್ಯಯನ ಮಾಡಬೇಕು. 7 ವರ್ಷ ಯಾಕೆ ಲೆಕ್ಕಾಚಾರ ಹಾಕ್ತೀರಿ? ನಾವು ಬಯಸೋದು ಪ್ರತಿ ವರ್ಷವೂ ಸಹ ಏನು ಬೆಳೆ ನಷ್ಟ ಆಗಿದೆ ಅನ್ನೋದನ್ನು ನೀವು ಲೆಕ್ಕ ಹಾಕಬೇಕು. ಅದು ಹೇಗೆ ಲೆಕ್ಕ ಹಾಕಬೇಕು? ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೊಂದು 2ನೇ ನಿಯಮ ನಾವು ಬಲವಾಗಿ ವಿರೋಧಿಸೋದು ಅಂದರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್. ಇಲ್ಲಿ ನಮ್ಮ ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ದ ಸೆಕೆಂಡ್ ವರ್ಸ್ಟ್ ಕಂಡೀಷನ್ ಈಸ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್. ಯಾವುದೋ ಒಂದು ಜಾಗದಲ್ಲಿ ಚೆನ್ನಾಗಿ ಹುಲಸಾಗಿ ಬೆಳೆದಿರ್ತಕ್ಕಂಥ ಜಾಗದಲ್ಲಿ ಬೆಳೆ ಎಷ್ಟು ಬಂದಿದೆ ಅಂತ ಹೇಳಿ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಅದನ್ನು ಎಲ್ಲ ಜಮೀನುಗಳಿಗೂ ಅನ್ವಯಿಸಿ ಪರಿಹಾರ ಕೊಡೋ ಬಂದಿದೆ ನೀತಿ. ನಿಮಗೆಲ್ಲ ಗೊತ್ತಿದೆ, ಒಂದು ಆಸ್ಪತ್ರೆಗೆ ಹೋದರೆ ಯಾವ ರೋಗಿಗೆ ಏನಾಗಿದೆ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯ
ಏನು ಇದು ಮಾಡ್ತಾರೆ, ಏನಂತ ರಕ್ತ ಪರೀಕ್ಷೆ, ಇನ್ನೇನು ಮತ್ತೇನು ಅನೇಕ ಪರೀಕ್ಷೆಗಳು ಮಾಡಿ ರಿಪೋರ್ಟ್ಸ್ ತಗೊಂಡು ಅದರ ಮೇಲೆ ಆ ರೋಗಿ ಏನು ರೋಗ ಏನು ಅಂತ ಹೇಳಿ ಚಿಕಿತ್ಸೆ ಕೊಡ್ತಾರೆ, ಡಯಾಗ್ನೋಸ್ ಮಾಡಿ. ಇಲ್ಲೇನಾಗಿದೆ ಅಂದರೆ ಒಬ್ಬ ರೋಗಿಯನ್ನು ತಪಾಸಣೆ ಮಾಡಿ ಎಲ್ಲ ರೋಗಿಗಳಿಗೂ ಅದೇ ಔಷಧಿ. ಏನಿದು ನ್ಯಾಯ ಇದು? ಎಷ್ಟು ವಿಜ್ಞಾನ ಬೆಳೆದಿದೆ ಇವತ್ತು. ಚಂದ್ರಗ್ರಹವನ್ನು, ಚಂದ್ರಲೋಕಕ್ಕೆ ನಮ್ಮ ವಿಜ್ಞಾನಿಗಳು ಚಂದ್ರನನ್ನು ಮುಟ್ಟಿದ್ದಾರೆ. ಎಷ್ಟು ವಿಜ್ಞಾನ ಬೆಳೆದಿದೆ. ನೀವು ನೋಡಿದರೆ ಮೊನ್ನೆ ನಡೆದ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಲ್ಲಿ ಹಮಾಸಿನ ಅಲ್ಲಿದ್ದಂಥ ಒಬ್ಬ ವಿಜ್ಞಾನಿ, ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಇಸ್ರೇಲ್ನ ಸೈನ್ಯದವರು, ಆ ವಿಜ್ಞಾನಿ ಅಣುವಿಜ್ಞಾನಿ ಅಂತ ಕಾಣುತ್ತೆ, ಅಣುವಿಜ್ಞಾನಿ ಇರಬೇಕೇನೋ, ಆ ಅಣುವಿಜ್ಞಾನಿ ಯಾವ ಕಟ್ಟಡದಲ್ಲಿ ಎಷ್ಟನೇ ಅಂತಸ್ತಿನಲ್ಲಿ ಯಾವ ರೂಮ್ನಲ್ಲಿ ಮಲಗ್ತಾನೆ ಇರೋದನ್ನು ಪತ್ತೆ ಹಚ್ಚಿ ನೇರವಾಗಿ ಅವನ ಕೊಠಡಿಗೆ ಬಾಂಬ್ ಹಾಕಿದ್ದನ್ನು, ಅವನು ಕೊಂದದ್ದನ್ನು ನೀವು ಪತ್ರಿಕೆಯಲ್ಲಿ ಓದಿದ್ದೀರಿ, ನೆನಪು ಮಾಡ್ಕೊಳ್ಳಿ. ಎಲ್ಲಿಂದಲೋ. ಹೀಗಿರುವಾಗ ಇಷ್ಟು ನಿಖರವಾಗಿ ಗುರುತಿಸ್ತಕ್ಕಂಥ ಒಂದು ತಾಂತ್ರಿಕ ವಿಜ್ಞಾನ ಇರುವಾಗ ನಮ್ಮ ಹಳ್ಳಿಯ ರೈತ, ಅವನು 1 ಎಕರೆನೋ ಒಂದು ಮುಕ್ಕಾಲು ಎಕರೆನೋ ಇರುತ್ತೆ, ಆ ಜಮೀನಲ್ಲಿ ಏನು ಬೆಳೆ ಬೆಳೆದಿದೆ ಅಂತ ಹೇಳಿ ನಿಖರವಾಗಿ ವಿಜ್ಞಾನದಿಂದ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ವೇ? ಖಂಡಿತ ಇದೆ. ಜಿಯೋ ಫೆನ್ಸಿಂಗ್ ಅಂತಂದು ಮಾಡಲಿಕ್ಕೆ ಬರುತ್ತೆ. ಪ್ರತಿಯೊಂದು ಸರ್ವೆ ನಂಬರ್ ಜಿಯೋ ಫೆನ್ಸಿಂಗ್ ಮಾಡಿ ಅವನ ಏನು ಬೆಳೆದಾನೆ, ಏನು ನಷ್ಟ ಆಗಿದೆ ಅಂತ ಗುರುತಿಸಿ ಆ ನಷ್ಟಕ್ಕೆ ಸರಿಯಾದ ಇದನ್ನು ಅನುದಾನವನ್ನು, ಪರಿಹಾರ ಧನವನ್ನು ಕೊಟ್ಟರೆ ಆಗ ಮಾತ್ರ ನಮ್ಮ ರೈತ ಬದುಕ್ತಾನೆ, ಇಲ್ಲದೆ ಹೋದರೆ ಸಾಯ್ತಾನೆ. ನಾವು ಕೃಷಿ ಅಧಿಕಾರಿಗಳಿಗೆ, ವಿಜ್ಞಾನಿಗಳಿಗೆ ಹೇಳೋದು, ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಸಂವಾದ ಏರ್ಪಡಿಸಿ ನಾವು ಅಂಕಿ ಸಂಖ್ಯೆ ಕೊಡ್ತೀವಿ ಬೇಕಾದರೆ, ಹೇಗೆ ಏನು ತೊಂದರೆ ಆಗಿದೆ ರೈತನಿಗೆ ಅಂತ ಹೇಳಿ. ಬಹುದೊಡ್ಡ ಅನ್ಯಾಯ ಆಗಿದೆ ಇದು. ಇವೆರಡು ನೇಮ ಕ್ಲಾಸಸ್ ಏನಿವೆ ಪ್ರಧಾನಮಂತ್ರಿ ಫಸಲ್ ಭೀಮಾದಲ್ಲಿ, ಇವೆರಡು ನಿಯಮಗಳಿದಾವಲ್ಲ, 7 ವರ್ಷದ ಸರಾಸರಿ ಇಳುವಳಿ ಮತ್ತು ಕ್ರಾಪ್ ಕಟಿಂಗ್ ಇದು ಎಕ್ಸ್ಪೆರಿಮೆಂಟ್, ಇವೆರಡನ್ನೂ ಆಮೂಲಾಗ್ರವಾಗಿ ಆ ನಿಯಮಗಳನ್ನ ತೆಗೆದು ಹಾಕಬೇಕು. ಆಗ ಮಾತ್ರ ನಮ್ಮ ರೈತ ಬದುಕಕ್ಕೆ ಸಾಧ್ಯ. ಮಳೆಗೆ ಏನು ಗೊತ್ತು? ಮಳೆಗೆ ಭದ್ರಾವತಿ ತಾಲೂಕು ಯಾವುದು, ಶಿವಮೊಗ್ಗ ತಾಲೂಕು ಯಾವುದು, ಚಿತ್ರದುರ್ಗ ತಾಲೂಕು ಯಾವುದು, ಹೊಳಲ್ಕೆರೆ ತಾಲೂಕು ಯಾವುದು, ಚನ್ನಗಿರಿ ತಾಲೂಕು ಯಾವುದು ಅಂತ ಗೊತ್ತಾ? ಮಳೆ ಮೋಡಗಳು ಚಲಿಸ್ತವೆ, ಎಲ್ಲೋ ಮಳೆ ಸುರಿಯುತ್ತೆ. ಬರ ಪರಿಹಾರ ತಾಲೂಕು ಅಂತ ಘೋಷಣೆ ಮಾಡ್ತಕ್ಕಂಥದ್ದೇ ಬಹಳ ಮುಟ್ಟಾಳತನದ ನಿರ್ಧಾರ ಸರ್ಕಾರದ್ದು ಅಂತ ನಾವು ಖಂಡಿಸ್ತೀವಿ. ಭದ್ರಾವತಿ ತಾಲೂಕು ಅಥವಾ ಇನ್ಯಾವುದೋ ತಾಲೂಕು ಬರಪೀಡಿತ ತಾಲೂಕು, ನೋ, ಬರಪೀಡಿತ ರೈತ ಯಾರು ಅಂತ ಗುರುತಿಸ್ಬೇಕೆ ಹೊರತು ಬರಪೀಡಿತ ತಾಲೂಕು ಅಂತ ಅಲ್ಲ ಅಂತ ನಾವು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡೋದು. ಇದು ಇನ್ನೊಂದು ರೈತನಿಗಿರ್ತಕ್ಕಂಥ ತೊಂದರೆ ಅಂತಂದರೆ, ಕೈಗಾರಿಕೆಗಳಿಗಾಗಿ ಜಮೀನನ್ನು ಏನು ಮಾಡೋದು, ಅಕ್ವೈರ್ ಮಾಡ್ತಕ್ಕಂಥದ್ದು. ನಾವು ಹೇಳೋದು ಇಲ್ಲೊಂದು ಬದಲಾವಣೆ ತರಬೇಕು, ಮುಖ್ಯವಾದ ಬದಲಾವಣೆ ತರಬೇಕು. ಏನಾಗ್ತಾ ಇದೆ, ಜಮೀನನ್ನು ಅಕ್ವೈರ್ ಮಾಡಿದಾಗ ಅದಕ್ಕಿಂತಿಷ್ಟು ಪರಿಹಾರ ಅಂತ ಕೊಡ್ತಾರೆ. ಒಂದು 10 ಲಕ್ಷನೋ 20 ಲಕ್ಷನೋ 30 ಲಕ್ಷನೋ ಕೊಡ್ತಾರೆ. ಮುಂದೇನಾಗತ್ತೆ ಗೊತ್ತದು? ಕೈಗೆ ದುಡ್ಡು ಸಿಕ್ಕ ತಕ್ಷಣವೇ ಅವ್ರ ಸಂಬಂಧಿಕರು ಇರ್ತಾರಲ್ಲ, ಅವರೆಲ್ಲರೂ ಸಹ ಹಂಚ್ಕೊಳ್ಳೋಕ್ಕೆ ಡಿಮಾಂಡ್ ಮಾಡ್ತಾರೆ. ಹೆಣ್ಮಕ್ಳು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗಳು ಮದುವೆ ಮಾಡಿಕೊಟ್ರು ಸಹ ಆ ಹೆಣ್ಮಕ್ಳು ಸಹ ಅದರ ಭಾಗ ಕೇಳ್ತಾರೆ. ಈಗ ನಾ ಕೇಳಬೇಕಿಲ್ಲ, ಇಲ್ಲಿ ಭದ್ರಾವತಿಯಲ್ಲಿ, ಶಿವಮೊಗ್ಗದಲ್ಲಿ ಹೆಣ್ಣು ಮಕ್ಕಳು ಯಾರ್ಯಾರು ಅಪ್ಪ ಅವುಗಳ ವಿರುದ್ಧ, ಅಣ್ಣ ತಮ್ಮಂದರ ವಿರುದ್ಧ ನನಗೆ ಭಾಗ ಬರಬೇಕು ಅಂತ ಹೇಳಿ ಕೇಸ್ ದಾಖಲಿಸಿದ್ದಾರೆ. ಯಾರಾದರೂ ನಮ್ಮ ವಕೀಲರಿಗೆ ಹೇಳಬೇಕು, ಅಂಕಿ ಸಂಖ್ಯೆ ಸಂಗ್ರಹ ಮಾಡಿ ಅಂತ. ಭಾಳ ಜನ ಇದ್ದಾರೆ.
ಇನ್ನು ಮುಂದೆ ಎಂಥ ಕಾಲ ಬರ್ಬೋದು ಅಂದರೆ ಹೆಣ್ಮಕ್ಳು ಮದುವೆ ಮಾಡ್ಬೇಕಾರೆ ನಿನಗೆ ಕೊಡಬೇಕಾದ್ದೆಲ್ಲ ಭಾಗ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಸ್ಟ್ಯಾಂಪ್ನಲ್ಲಿ ಬರೆಸ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೋಬೇಕು ಅನ್ನೋ ಕಾಲ ಇದೆ. ಇದೆಯಾ ಇಲ್ಲೋ? ಹೆಣ್ಮಕ್ಕಳು ಹಾಗೆ ಅವರು ಅಪ್ಪ ಅವುಗಳ ವಿರುದ್ಧವಾಗಿ, ಅಣ್ಣ ತಮ್ಮಂದರ ವಿರುದ್ಧವಾಗಿ ಅವರು ಮಾಡ್ತಾರೆ ಅಂತ ನಾವು ಆಪಾದಿಸಿದ್ರು ಅದರ ಹಿಂದೆ ಅವರು ಗಂಡಂದ್ರು ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಗಂಡಂದರು ಅವರಿಗೆ ನೀನು ಹಿಂಗಾಕೋ ಕೇಸನ್ನು ಅಂತಂದು ಅವರಿಗೆ ಪ್ರಾಯಶಃ ಆ ಗಂಡನ ಒತ್ತಾಸೆಗೆ ಹಾಕ್ತಾರೋ ಏನೋ ಅಂತ ಅನಿಸುತ್ತೆ ನಮಗೆ. ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ ಕಾನೂನು ಇವತ್ತು ಕೌಟುಂಬಿಕ ಜೀವನದಲ್ಲಿ ದೊಡ್ಡ ಕಲಹಕ್ಕೆ ಕಾರಣವಾಗಿದೆ. ಈ ಕಾನೂನನ್ನು ನ್ಯಾಯಾಲಯ ಸರಿಪಡಿಸೋಕ್ಕಾಗಲ್ಲ, ಶಾಸಕಾಂಗನೇ ಸರಿಪಡಿಸ್ಬೇಕು. ಒಮ್ಮೆ ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಆಕೆ ಗಂಡನ ಆಸ್ತಿಗೆ ಹಕ್ಕುದಾರಳಾಗಬೇಕು. ತಂದೆ ತಾಯಿಗಳ ಆಸ್ತಿಗೆ ಯಾಕೆ ಹಕ್ಕುದಾರಳಾಗಬೇಕು? ಹಕ್ಕನ್ನು ಚಲಾಯಿಸಬೇಕು. ಇದು ನಮಗೆ ಭಾಳ ಸಾಮಾಜಿಕ ನ್ಯಾಯ ಎಲ್ಲರೂ ಸಮಾನರು ಅಂತ ಒಪ್ಕೊಳ್ತೇವೆ, ನಿಜ. ಇಲ್ಲಿ ಸಾಮಾಜಿಕವಾಗಿ ಕೌಟುಂಬಿಕ ಜೀವನದಲ್ಲಿ ತುಂಬ ಕಲಹಗಳಿಗೆ ಇದು ಕಾರಣ ಆಗಿದೆ. ಇದನ್ನು ಸರಿಪಡಿಸ್ತಕ್ಕಂಥ ಹೊಸ ಕಾನೂನು ಬರಬೇಕು ಅಂತ ನಮಗನ್ಸುತ್ತೆ. ಇಡೀ ರಾಜ್ಯದಲ್ಲಿ ತಗೊಳ್ಳಿ ಸ್ಟ್ಯಾಟಿಸ್ಟಿಕ್ಸ್, ಅಪ್ಪ ಅವುಗಳ ವಿರುದ್ಧ ಎಷ್ಟು ಜನ ಹೆಣ್ಣುಮಕ್ಕಳು ದಾಖಲಿಸಿದ್ದಾರೆ. ಹೆಣ್ಣುಮಕ್ಕಳು ಭಾಳ ಸಭ್ಯತೆಯ ಮೃದು ಮನಸ್ಸಿನವರು, ತಂದೆ ತಾಯಿಗಳ ಬಗ್ಗೆ ಭಾಳ ಕಾಳಜಿ ಉಳಿದವರು. ನಾವು ಭಾಳ ವರ್ಷಗಳಿಂದ ಪ್ರಶಂಸೆ ಮಾಡ್ತಾ ಬಂದಿದ್ದೀವಿ. ಸರ್ಕಾರದ್ದೊಂದು ನುಡಿಗಟ್ಟಿದೆ, ಏನದು? ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬ ಮಗಳು ಅಂತ. ಶುದ್ಧ ಮುಟ್ಟಾಳತನದ ಘೋಷಣೆ ಇದು. ಕೀರ್ತಿಗೊಬ್ಬ ಮಗ. ಹೆಣ್ಮಕ್ಳು ಯಾರೂ ಕೀರ್ತಿ ತಂದಿಲ್ಲ ಮಂತನಕ್ಕೆ. ಕಿತ್ತೂರು ಚೆನ್ನಮ್ಮ ರಾಣಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬ್ರಿಟಿಷರ ಜೊತೆ ಕಾದಾಡಿ ಅವ್ರನ್ನ ಸೋಲಿಸಿದಂಥ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತ ದೇಶಕ್ಕೆ ತಂದಿಲ್ವಾ ಕೀರ್ತಿಯನ್ನು? ಬರೀ ಆರತಿ ಬೆಳಕೆ ಅಂತ ಕೂತ್ಕೊಂಡ ಬ್ರಿಟಿಷರ ಬಿಳಿ ಮುಖಕ್ಕೆ. ನಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಹೇಳ್ತಾರೆ, ನಿನಗೇಕೆ ಕೊಡಬೇಕು ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಓದ್ತಿದ್ದೀರೆ ಬೆಳೆದಿರೆ, ನಿಮಗೇಕೆ ಕೊಡಬೇಕು ಕಪ್ಪ ಅಂತ ಕತ್ತಿ ಜಡಿಸ್ತಕ್ಕಂಥ ಮಕ್ಕಳು ಶಾಲಾ ಕಾಲೇಜಿನಲ್ಲಿ ಅಭಿನಯಿಸ್ತಾರೆ. ಕೀರ್ತಿ ತಂದಿಲ್ಲ ಆಕೆ. ಹೆಣ್ಮಕ್ಳು ತಂದಿಲ್ವ ಕೀರ್ತಿಗೆ? ಬರೀ ಆರತಿ ಬೆಳಗಾಕ ಇರೋರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೀರ್ತಿ ತರಲಿಲ್ವ ದೇಶಕ್ಕೆ? ನಾವು ಭಾಳ ಸರಿ ಹೇಳ್ತಾ ಬಂದಿದ್ದೇವೆ, ಇದನ್ನು ನೀವು ಬದಲಾಯಿಸ್ಬೇಕು ಈ ನುಡಿಗಟ್ಟನ್ನು. ಏನು ಮಾಡಬೇಕು? ಆಸ್ತಿಗೆ ಒಬ್ಬ ಮಗ, ಆಸರೆಗೆ ಒಬ್ಬ ಮಗಳು ಅಂತ ಬದಲಾಯಿಸ್ರಿ ಅಂತ ಹೇಳ್ತಾ ಬಂದಿದ್ದೇವೆ. ಆಸ್ತಿಗೆ ಒಬ್ಬ ಮಗ, ಆಸರೆಗೆ ಒಬ್ಬ ಮಗಳು. ತಂದೆ ತಾಯಿಗಳಿಗೆ ನಿಜವಾದ ಆಶ್ರಯ ಕೊಡೋರು ಅಂದರೆ ಹೆಣ್ಮಕ್ಳು. ಒಂಥರ ಮಧುರ ಭಾವನೆ ಉಳ್ಳವರು. ನಾವು ನಿಮಗೆ ಒತ್ತಾಯ ಮಾಡ್ತೀವಮ್ಮ ಈ ಬಹಿರಂಗ ಸಭೆಯಲ್ಲಿ, ಯಾರ್ಯಾರು ನೀವು ಭದ್ರಾವತಿಯಲ್ಲಿ, ಚನ್ನಗಿರಿಯಲ್ಲಿ, ಪಕ್ಕದ ಶಿವಮೊಗ್ಗದಲ್ಲಿ ಯಾರ್ಯಾರು ನೀವು ಅರ್ಜಿ ಹಾಕಿದ್ದೀರೋ ಅಪ್ಪನ ಆಸ್ತಿಯಲ್ಲಿ ನಮಗೆ ಪಾಲು ಬರಬೇಕು ಅಂತ, ನೀವು ವಾಪಸ್ ತಗೊಳ್ತಕ್ಕಂಥದ್ದು ನಿಮ್ಮ ಧರ್ಮ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಪ್ರೀತಿಯಿಂದ ಕೇಳಿ, ಕೋರ್ಟಿಗೆ ಹೋಗಬೇಡಿ, ಪ್ರೀತಿಯಿಂದ ಕೇಳಿ. ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ನಿಮ್ಮ ಅಣ್ಣನ ಮುಂದೆ, ನಿಮ್ಮ ಅಪ್ಪನ ಮುಂದೆ, ನಿಮ್ಮ ಅವ್ವನ ಮುಂದೆ ನಿಮ್ಮ ಕಷ್ಟ ಹೇಳ್ಕೊಳ್ಳಿ. ಅವರು ಅಂತಃಕರಣದಿಂದ ಮಗಳು, ತಂಗಿ, ಅಕ್ಕ ಅಂತ ಹೇಳಿ ಅಂತಃಕರಣದಿಂದ ಖಂಡಿತ ಕೊಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಅದು ನೀವು ಕೋರ್ಟ್ನಲ್ಲಿ ಕೇಸ್ ಹಾಕ್ತೀರಿ ಅಂತಂದರೆ ಅದು ಶುದ್ಧ ಅಮಾನವೀಯ. ಅದು ನೀವು ಹುಟ್ಟಿದಾಗ ಹೆತ್ತು ಹೊತ್ತು ಸಲೆದ ನಿನ್ನ ತಾಯಿಗೆ ನಿಮ್ಮ ತಂದೆ ತಾಯಿ ಲೆಕ್ಕ ಇಟ್ಟಿದ್ರೆ ನಿಮ್ಮನ್ನು ಬೆಳೆಸೋದ್ರಲ್ಲಿ ನೀವೇ ಕೊಡಬೇಕಾಗತ್ತೆ. ನಿನ್ನ ಗಂಡನ ಆಸ್ತಿಯಲ್ಲೇ ಕೊಡಬೇಕಾಗತ್ತೆ. ಅಷ್ಟು ಅವರು ನಿಮ್ಮನ್ನು ಸಾಕಿ ಸಲಹಿರ್ತಾರೆ. ಇದು ಬಹಿರಂಗ ಟೀಕೆಗೆ ಒಳಗಾಗುತ್ತೆ ಏನೋ ನಮ್ಮ ಈ ಮಾತು, ಬಟ್ ನಮ್ಮ ಅಂತಃಕರಣದಿಂದ ಹೇಳ್ತಾ ಇದ್ದೀವಿ.
ನೀವು ವಾಪಸ್ ತಗೊಳ್ಳಿ ಕೇಸನ್ನು. ಕಷ್ಟ ಹೇಳ್ಕೊಡಿ ತಂದೆ ತಾಯಿಗಳ ಜೊತೆಗೆ. ಅವರು ಎಷ್ಟು ಖುಷಿಯಿಂದ ಕಾಳಜಿಯಿಂದ ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಇಲ್ಲ ಅನ್ನೋದಿಲ್ಲ. ಇದನ್ನು ನಾವು ಕಾನೂನು ವಿರುದ್ಧವಾಗಿ ನಾವು ಅಪೀಲ್ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ. ಆದರೆ ಮಾನವೀಯ ದೃಷ್ಟಿಯಿಂದ ನೈತಿಕ ದೃಷ್ಟಿಯಿಂದ ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ಹೇಗಿತ್ತು ಹಿಂದೆ ರೈತ ಕುಟುಂಬದ ಜೀವನ ಅನ್ನೋದನ್ನು ಮಹಾಭಾರತದ ಒಂದು ಕಥೆಯನ್ನು ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಮಹಾಭಾರತದಲ್ಲಿ ನಾನು ಈ ಮೊದಲು ಭೂಮಿದು ಹೇಳಿಬಿಡ್ತೀವಿ, ಕಂಪ್ನಿದು. ಇದೇನು ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ತಾರೆ. ನಾವು ಹೇಳೋದೇನು ಅಂದರೆ ಕಾನೂನಲ್ಲಿ ಒಂದು ಬದಲಾವಣೆ ತರಬೇಕು. ಯಾವ ರೈತನ ಜಮೀನನ್ನು ಸರ್ಕಾರ ಯಾವುದೋ ಕಾರ್ಖಾನೆ ಮಾಡಿಕೊಳ್ಳಿಕ್ಕೆ, ಯಾವುದೋ ಕಂಪ್ನಿ ಕೊಡಲಿಕ್ಕೆ ಅಕ್ವೈರ್ ಮಾಡುತ್ತೋ ಒಂದು ಒಡಂಬಡಿಕೆ ಆಗಬೇಕು. ಏನು ಒಡಂಬಡಿಕೆ? ರೈತನಿಗೂ ಮತ್ತು ಆ ಕಂಪ್ನಿಗೂ ಒಂದು ಒಡಂಬಡಿಕೆ ಆಗಬೇಕು. ಮ್ಯೂಚುವಲ್ ಅಗ್ರಿಮೆಂಟ್, MOU ಅಂತ ಏನೋ ಹೇಳ್ತಾರಲ್ಲ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆ ಭೂಮಿಗೆ ಕಾಯಂ ಒಡೆಯ ಅವನೇ ಆಗಿರಬೇಕು. ಅವನ ಜಮೀನಿನಲ್ಲಿ ಯಾವ ಕಂಪ್ನಿ ಒಂದು ವ್ಯವಹಾರ ಮಾಡ್ತಾ ಇರುತ್ತೋ ಆ ಕಂಪ್ನಿ ತನ್ನ ವ್ಯವಹಾರದಲ್ಲಿ ಇಷ್ಟು % ಕೊಡಬೇಕು ಅಂತ ನಾವು ಹೇಳಲ್ಲ, ಎಲ್ಲ ಲೆಕ್ಕ ತೋರಿಸ್ತಾರೆ. ಆ ಕಾರಣಕ್ಕೆ ನಾವೇನು ಹೇಳೋದು ಅಂದರೆ ಅವನ ಜಮೀನಿನಲ್ಲಿ ಎಷ್ಟು ಅವನಿಗೆ ಆದಾಯ ಬರ್ತಾ ಇತ್ತೋ ಅದರ 2 ಪಟ್ಟು 3 ಪಟ್ಟು 4 ಪಟ್ಟು ರೈತನಿಗೆ ಆ ಕಂಪನಿಯಿಂದ ಪರಿಹಾರ ಧನ ಸಂದಾಯ ಆಗಬೇಕು. ಆ ಕಂಪನಿ ಏನಾದರೂ ಲಾಸ್ ಆಗಿ ಮುಚ್ಕೊಂಡು ಹೋಯ್ತು ಅಂತಂದರೆ ಆ ಜಮೀನ ಮಾಲೀಕ ರೈತನೇ ಆಗಿರಬೇಕೇ ಹೊರತು ಅವನು ಬೀದಿ ಬಿಕಾರಿ ಆಗಬಾರ್ದು. ಎಷ್ಟು ಜಮೀನುಗಳನ್ನು ನೀವು ಅಕ್ವೈರ್ ಮಾಡಿಕೊಂಡು ರೈತರನ್ನು ಬೀದಿ ಪಾಲು ಮಾಡಿದ್ದೀರಿ. ಭೂ ಒಡೆಯ ಆದವನು ಕಂಪನಿಯ ಆಳಾಗಬಾರ್ದು. ಅವನು ನೀವು ಷೇರ್ದಾರ ಮಾಡ್ಕೊಳ್ಳಿ ಅಂತ ನಾವು ಹೇಳಲ್ಲ, ಪಾಲ್ದಾರ ಮಾಡ್ಕೊಳ್ಳಿ ಅಂತ ನಾವು ಹೇಳಲ್ಲ. ಆ ಜಮೀನಿನ ಮಾಲೀಕ ಕಾಯಮಾಗಿ ಅವನೇ ಆಗಿರಬೇಕು. ಆ ಜಮೀನಲ್ಲಿ ಏನು ಉತ್ಪನ್ನ ಬರ್ತಿತ್ತೋ, ಬೆಳೆ ಬರ್ತಿತ್ತೋ ಅದಕ್ಕೆ ಅನುಗುಣವಾಗಿ 2 ಪಟ್ಟು 3 ಪಟ್ಟು 4 ಪಟ್ಟು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಆ ಕಂಪ್ನಿ ಕೊಡಲೇಬೇಕು. ಜಮೀನಿನ ಮಾಲೀಕ ಮಾತ್ರ ಅವನೇ ಕಾಯಂ ಇರಬೇಕು. ನಾವೀಗ ನೋಡೋ ಹಾಗೆ ನಮ್ಮ ನ್ಯಾಯಪೀಠದ ಅನೇಕ ಕೇಸುಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಕಂಪ್ನಿ ಕೊಟ್ಬಿಡುತ್ತೆ ಸರ್ಕಾರ. ಆ ಕಂಪ್ನಿಯವರು ಆ ಜಮೀನನ್ನು ಎಷ್ಟೋ ಕೋಟಿ ರೂಪಾಯಿಗಳಿಗೆ ಮಾರ್ಕೊಂಡು ಹೋಗಿರುವಂಥ ಪ್ರಸಂಗಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಅದನ್ನು ನೀವು ಪರಿಶೀಲನೆ ಮಾಡಬಹುದು. ನಾವು ಬಯಸೋದು ರೈತನ ಜಮೀನಿನ ಒಡೆಯ ರೈತನೇ ಕಾಯಮಾಗಿರಬೇಕು. ಅದರಲ್ಲಿ ಅವನು ಸ್ವತಃ ಬೆಳೆದಿದ್ರೆ ಏನು ಬರ್ತಿತ್ತೋ ಇಳುವರಿ, ಅದಕ್ಕಿಂತ ಹೆಚ್ಚಿನ ಪಟ್ಟು ಆ ಕಂಪ್ನಿಯಿಂದ ಅವನಿಗೆ ಪರಿಹಾರ ಕೊಡಿಸಬೇಕು. ಎಷ್ಟೋ ಬಿಲ್ಗಳು ತರ್ತೀರಿ ವಿಧಾನಸೌಧದಲ್ಲಿ. ಈಗ ಮುಂದೆ ಇದೆ, ಈಗಿದೆ, ಈಗ ಯಾವುದು ಬಜೆಟ್ ಅಧಿವೇಶನ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಮತ್ತು ಇತರೆ ಸಚಿವ ಸಂಪುಟದವರಿಗೆ ನಾವು ಆಗ್ರಹ ಪಡಿಸೋದು, ಒಂದು ಹೊಸ ಬಿಲ್ಲನ್ನು ತನ್ನಿ. ಯಾವುದೇ ಕಾರಣಕ್ಕೂ ರೈತನ ಜಮೀನು ಮಾರಾಟ ಆಗಿ ರೈತ ಬೀದಿ ಬಿಕಾರಿ ಆಗದೇ ಇರತಕ್ಕಂಥ ಒಂದು ಕಾನೂನನ್ನು ನೀವು ತರಲೇಬೇಕು. ಜಮೀನಿನ ಮಾಲೀಕ ಆಗಿ ರೈತ ಉಳಿಬೇಕು. ನಾನು ಕಳ್ಕೊಂಡೆ ನಮ್ಮ ಜಮೀನು ಹತಾಶ ಭಾವನೆ ಅವನಿಗೆ ಮೂಡಬಾರ್ದು. ಆ ಕಂಪ್ನಿ ಮುಚ್ಕೊಂಡು ಹೋದರೆ ಅವನು ಕಟ್ಟಡ ಕಿತ್ಕೊಂಡು ಹೋಗು, ಹರಾಜು ಹಾಕ್ರಿ ಕಟ್ಟಡವನ್ನು. ಅದ ಜಮೀನನ್ನು ಯಾವ ಕಾರಣಕ್ಕೂ ಹರಾಜು ಹಾಕಬಾರ್ದು, ರೈತನಿಗೆ ಅದು ಇರಬೇಕು. ಅಂಥ ಕಾನೂನನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿ, ರೈತ ಪರ ಕರ್ನಾಟಕ ರಾಜ್ಯ ಅಂತ ಆಗಲಿ ಅಂತ ನಾವು ಆಗ್ರಹ ಪಡಿಸ್ತೇವೆ. ಹಿಂದೆ ಹೇಗಿತ್ತು ಮಹಾಭಾರತದ ಕಾಲದಲ್ಲಿ? ಒಂದು ಪ್ರಸಂಗ ಬರುತ್ತೆ. ಒಬ್ಬ ರೈತ ಇನ್ನೊಬ್ಬ ರೈತನಿಂದ ಜಮೀನು ಖರೀದಿ ಮಾಡ್ತಾನೆ. 1 ಎಕರೆನೋ 2 ಎಕರೆನೋ ಅದೇನು ಬೆಲೆ ಇತ್ತೋ ಕೊಟ್ಟು ಖರೀದಿ ಮಾಡ್ಕೊಳ್ತಾನೆ. ಖರೀದಿ ಮಾಡ್ಕೊಂಡಂಥ ರೈತ ಮಾರನೇ ದಿವಸ ಉಳುಮೆ ಮಾಡಲಿಕ್ಕೆ ಹೋದಾಗ
ಅವನಿಗೆ ಒಂದು ಕೊಡ ಸಿಗುತ್ತೆ, ಒಂದು ತಾಮ್ರದ ಕೊಡ ಸಿಗುತ್ತೆ ಉಳುಮೆ ಮಾಡುವಾಗ. ನೇಗಿಲ ಹಳಿಗೆ ಸಿಗುತ್ತೆ ಅದು. ಅದನ್ನು ರೈತ ತೆಗೆದುಕೊಂಡು ನೋಡ್ತಾನೆ, ಆ ಮುಚ್ಚಳ ತೆಗೆದು ಅದರಲ್ಲಿ 100 ಬಂಗಾರದ ನಾಣ್ಯಗಳಿರ್ತವೆ. ಬಂಗಾರದ ನಾಣ್ಯಗಳಿರ್ತಕ್ಕಂಥ ಕೊಡ ಅದು. ಅವನು ಬಹಳ ಖುಷಿಪಟ್ಟು ಮನೆಗೆ ತಗೊಂಡು ಹೋಗಲ್ಲ. ಮಹಾಭಾರತದಲ್ಲಿರೋ ಕಥೆ ಇದು. ಆ ಕೊಡನ ಯಾರಿಂದ ಜಮೀನು ಖರೀದಿ ಮಾಡಿದ್ನೋ ಅವನ ಮನೆಗೆ ಹೋಗಿ, ನೋಡಪ್ಪ ಹಿಂಗೆ ಉಳುಮೆ ಮಾಡೋ ನನಗೆ ಈ ಕೊಡ ಸಿಕ್ತು, ನಾನು ಕೊಟ್ಟ ದುಡ್ಡು ಭಾಳ ಕಡಿಮೆ, ಇದು ಬಂಗಾರದ ನಾಣ್ಯಗಳು ಇಷ್ಟೊಂದಿದ್ದಾವೆ, ಇದು ನಿನಗೇ ಸಲ್ಲಬೇಕು ತಗೋ ಅಂತ ಕೊಡಕ್ಕೆ ಹೋಗ್ತಾನೆ. ಮಾರಾಟ ಮಾಡಿದನು, ನನ್ನ ಜಮೀನು ನಿನಗೆ ಕೊಟ್ಬಿಟ್ಟಿದ್ದೀನಪ್ಪ, ಅದರಲ್ಲಿ ಎಲ್ಲದು ಪಾಷಾಣ, ತರು ಪಡ ಪಾಷಾಣ ಎಲ್ಲದು ನಿಂದೆ, ಅದು ನನಗೆ ಸಲ್ಲಬೇಕಾದ್ದಲ್ಲ, ನೀನೇ ಇಟ್ಕೊ ಅಂತ ಹೇಳ್ತಾನೆ. ಈಗ ನಿಂದು ಅಂತಂದು ಮಾರಾಟಗಾರ ಇದು ಖರೀದಿದಾರ ಹೇಳಿದರೆ, ಮಾರಾಟ ಮಾಡಿದನು ಇಲ್ಲಪ್ಪ ನನಗೆ ಸಲ್ಲಬೇಕಾದ್ದಲ್ಲ, ನೀನೇ ಇಟ್ಕೊ ಅಂತ ಹೇಳ್ತಾನೆ. ಇಬ್ಬರಿಗೂ ವಿವಾದ ಉಂಟಾಗುತ್ತೆ. ಆವಾಗ ಧರ್ಮರಾಯನ ಹತ್ರ ಹೋಗ್ತಾರೆ ಇಬ್ಬರೂ ಸಹ. ಮಹಾರಾಜರು ಏನು ತೀರ್ಮಾನ, ಅವ್ರ ಹತ್ರ ಹೋಗ್ತಾನೆ ಅವರಿಬ್ಬರು. ನಂದೆಲ್ಲ ಅವನಿಗೆ ಸೇರಬೇಕು ಅಂತ. ಒಬ್ಬ ಖರೀದಿ ಮಾಡಿದನು, ಮಾರಾಟಗಾರ ಇಲ್ಲ ನಾನು ಮಾರಿದ್ದೀನಿ, ಒಮ್ಮೆ ಮಾರಿದ್ಮೇಲೆ ಅವನದು ಅಂತ. ಧರ್ಮರಾಯನಿಗೆ ಭಾಳ ಕಷ್ಟ ಆಗತ್ತೆ ತೀರ್ಮಾನ ಮಾಡೋದು. ಅವನು ಸ್ವಲ್ಪ ಸಮಯ ತಗೊಂಡು ನಾಳೆ ಬರ್ರಪ್ಪ ಅಂತ ಹೇಳ್ತಾನೆ. ನಾಳೆ ಬರ್ರಿ, ನಾನು ತೀರ್ಮಾನ ಹೇಳ್ತೀನಿ ಅಂತ ಹೇಳಿ. ಆದರೆ ಆ ರೈತ ಖರೀದಿ ಮಾಡಿದನು ಆ ಬಂಗಾರದ ಬಿಂದಿಗೆಯನ್ನು, ಬಂಗಾರ ನಾಣ್ಯರ ಬಿಂದಿಗೆಯನ್ನು ಧರ್ಮರಾಯನ ಅರಮನೆಯಲ್ಲೇ ಇಟ್ಟು ಹೋಗ್ತಾನೆ, ಮನೆ ತಗೊಂಡು ಹೋಗಲ್ಲ. ಮಾರನೇ ದಿನ ಬಂದಾಗ ವಿಚಿತ್ರ ನಡವಳಿಕೆ. ಯಾರು ನಂದಲ್ಲ ಅಂತ ಹೇಳ್ತಿದ್ನೋ ಖರೀದಿ ಮಾಡಿದನು, ನಂದೇ ಅಂತ ಹೇಳ್ತಾನೆ. ಮಾರಾಟ ಮಾಡಿದನು, ನಂದಲ್ಲ ನಿಂದು ಅಂತ ನಿನ್ನೆ ಹೇಳಿದನು, ನನಗೆ ಸೇರಬೇಕಾದ್ದು, ಅವನು ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಕಡಿಮೆ ದುಡ್ಡು, ನನಗೆ ಸೇರಬೇಕಾದ್ದು ಅಂತ ಹೇಳ್ತಾನೆ. ಬಹಳ ಪೀಕ್ಲಾಟ ಆಗಿಬಿಡ್ತದೆ ಇದು. ಕೋರ್ಟ್ ಭಾಷೆಯಲ್ಲಿ ಅದೇನೋ ಹೇಳ್ತಾರೆ, ಹಾಸ್ಟೈಲ್ ಆಗೋದು ಅಂತ ಹೇಳ್ತಾರಲ್ಲ, ಹಾಸ್ಟೈಲ್. ನನಗೆ ಹೇಗೆ ತೀರ್ಮಾನ ಮಾಡೋದು, ನಿನ್ನೆ ಹೇಳಿದ್ದು ಒಂದು ರೀತಿ, ಇವತ್ತು ಒಂದು ರೀತಿ ಹೇಳ್ತಾ ಇದ್ದಾರಲ್ಲ ಅಂತಂದು ಧರ್ಮರಾಯ ಯೋಚನೆ ಮಾಡ್ತಾ ಇದ್ದಾಗ ವಶಿಷ್ಠ ಮಹರ್ಷಿಗಳು ಬರ್ತಾರೆ. ವಶಿಷ್ಠ ಮಹರ್ಷಿಗಳ ಮುಂದೆ ಈ ಸಮಸ್ಯೆ ಮುಂದೆ ಇಡ್ತಾನೆ. ಅವರು ಮಹರ್ಷಿಗಳು ಅವ್ರು ಹೇಳ್ತಾರೆ, ನಿನ್ನೆಗೆ ದ್ವಾಪರ ಯುಗ ಮುಗೀತು, ನಿನ್ನೆ ರಾತ್ರಿಗೆ, ಇವತ್ತು ಬೆಳಿಗ್ಗೆ ಕಲಿಯುಗ ಶುರುವಾಗಿದೆ, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾನೆ. ನಿನ್ನೆಗೆ ದ್ವಾಪರ ಯುಗ ಮುಗೀತು 12 ಗಂಟೆಗೆ, ಇವತ್ತು ಕಲಿಯುಗ ಶುರುವಾಗಿದೆ, ಅದಕ್ಕೆ ಇವರು ಉಲ್ಟಾ ಆಗಿದ್ದಾರೆ ಅಂತ ಹೇಳಿ. ದ್ವಾಪರ ಯುಗದಲ್ಲಿ ಎಲ್ಲ ಸರಿ ಇತ್ತು, ಕಲಿಯುಗದಲ್ಲಿ ಎಲ್ಲ ಕೆಟ್ಟು ಹೋಗಿದೆ ಅಂತ ನಂಬ್ತೀರಾ ನೀವು? ಎಲ್ಲ ಕಾಲದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈಗಲೂ ಸಹ ಹಳ್ಳಿಗಳಲ್ಲಿ ಅದೇ ಮಹಾಭಾರತ ಕಾಲದಲ್ಲಿ ಇದ್ದಂತಹ ಯಾರವನು ಶಕುನಿ, ಅವನ ಹೆಸರು ಬಳಸ್ತಿರೋದೇ ಇಲ್ಲ. ಅವನಂಥ ಶಕುನಿ, ನಮ್ಮೂರಾಗಿ ಇರ್ತಕ್ಕಂಥ ಅವನಂಥ ಶಕುನಿ ಬೇರೆ ಎಲ್ಲೂ ಇಲ್ಲ ಅಂತ ಅಂತಿರೋದೇ ಇಲ್ಲ, ಅಂತಿರೋ ಇಲ್ಲ. ಅವತ್ತು ಕೆಟ್ಟವರಿದ್ದರು, ಇವತ್ತು ಕೆಟ್ಟವರಿದ್ದಾರೆ, ಅವತ್ತು ಒಳ್ಳೆಯವರಿದ್ದರು, ಇವತ್ತು ಒಳ್ಳೆಯವರಿದ್ದಾರೆ. ನಮಗಾದಂಥ ಒಂದು ಅನುಭವ ಹೇಳ್ತೀವಿ. ಕೆಲವು ವರ್ಷಗಳ ಹಿಂದೆ ಒಂದು ನಗರಕ್ಕೆ ಹೋಗಿದ್ವಿ, ಒಂದು ಪೇಟೆಗೆ ಹೋಗಿದ್ವಿ. ಒಂದು ಕಾರ್ಯಕ್ರಮ ಇತ್ತು ಕಲ್ಯಾಣ ಮಂಟಪದಲ್ಲಿ. ಎಲ್ಲರೂ ಸಾಲಾಗಿ ಬಂದು ಆದಿಚುಂಚನಿ ಜಗದ್ಗುರುಗಳಾದಂಥ ನಿರ್ಮಲಾನಂದ ಮಹಾಸ್ವಾಮಿಗಳು ಹೇಳಿದ ಹಾಗೆ ನಮ್ಮ ಸಮಾಜದಲ್ಲಿ ಗುರುಗಳಿಗೆ ಕಾಣಿಕೆಯನ್ನು ಕೊಟ್ಟು ನಮಸ್ಕರಿಸೋದು ಒಂದು ಪದ್ಧತಿ. ಎಲ್ಲರೂ ಸಾಲಾಗಿ ಬಂದು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಹೋದರು. ಒಬ್ಬ ಅವರಲ್ಲಿ ಕಾಣಿಕೆ ಹಾಕಿ ಮತ್ತೊಂದು ಕವರ್ ಕೊಟ್ಟ ನಮಗೆ. ಏನೋ ಮನವಿ ಪತ್ರ ಸಲ್ಲಿಸಿದಾನೆ ಅಂತ ಅದನ್ನು ತೆಗೆದು ನೋಡಿದರೆ ಅದರಲ್ಲಿ 500 ರೂಪಾಯಿಗಳು ನೋಟಿದ್ದಾವೆ ಅದ್ರಾಗ. ಏನಪ್ಪ ನೀನು 500,000 ರೂಪಾಯಿ ಈಗ ತಾನೇ ನೀನು ಕಾಣಿಕೆ ಹಾಕಿದೆ, ಮತ್ತೆ ಯಾಕಪ್ಪ ಇದನ್ನು ಕೊಟ್ಟೆ ಅಂದರೆ, ನಾನೀಗ ಬರುವಾಗ ಅಲ್ಲಿ ಕಲ್ಯಾಣ ಮಂಟಪದ ಮೆಟ್ಲು ಬಳಿ ಇದು ಬಿದ್ದಿತ್ತು ಈ ಕವರು, ಅದಕ್ಕೆ ತಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಯಾರು ಇಲ್ಲಿ ಅದನ್ನು ಕಳ್ಕೊಂಡಿದ್ದಾರೋ ಅವರಿಗೆ
ಸಲ್ಲಿ ಅಂತೆ. ನಮಗೆ ಜವಾಬ್ದಾರಿ ಬಿತ್ತು. ನಾವು ಭಾಷಣ ಮಾಡುವಾಗ ಕೊನೆಯಲ್ಲಿ ಈಗೊಂದು ಕವರ್ ಸಿಕ್ಕಿದೆ, ಅದರ ಗುರುತನ್ನು ಹೇಳಿ, ಅದರಲ್ಲಿ ಎಷ್ಟು ದುಡ್ಡಿದೆ ಅಂತ ನೀವು ಗುರುತನ್ನು ಹೇಳಿ ಬಂದು ತೆಗೆದುಕೊಂಡು ಹೋಗಿ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಕಳ್ಕೊಂಡವನು ಬಂದು ಅದರಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ನೋಟುಗಳಿದ್ದಾವೆ ಅವನಿಗೆ ಗೊತ್ತಿತ್ತು. ಅವನಿಗೆ ಹೇಳ್ದ, ನೋಡಿದ್ರೆ ಕರೆಕ್ಟಾಗಿತ್ತು. ನಾವು ಅವನಿಗೆ ಕೊಟ್ವಿ, ವಿತರಣೆ ಮಾಡಿದ್ವಿ ಎಲ್ಲರ ಎದುರಿಗೆ. ಅವನು ತಗೊಂಡು ಜೇಬನ್ನ ಇಟ್ಕೊಂಡು ಹೋಗಲಿಲ್ಲ, ಮತ್ತೆ ಅದನ್ನು ನಮ್ಮ ಕಾಣಿಕೆ ಬುಟ್ಟಿಗೆ ಹಾಕ್ದೆ ಅವನು. ಈಗ ನಮ್ಮ ಮೇಲೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅದರ ಮಾಲೀಕ ಅವನು ಕೆಳಗೆ ಬಿದ್ದದ್ದು ನಾನು ಇಟ್ಕೋಬಾರ್ದು ಅಂತ ನಮ್ಮ ಕಾಣಿಕೆ ಬುಟ್ಟಿಗೆ ಹಾಕಿದ್ದಾನೆ. ಅದನ್ನು ನಾವು ಹೆಂಗೆ ಇಟ್ಕೊಳ್ಳೋದು? ನಾವು ಇಟ್ಕೊಳ್ಳೋದು ಸರಿಯೇ ಅಂತ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಂಡ್ವಿ. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಅದೊಂದು 15,000 ಇತ್ತು ಎಣಿಸಿದಾಗ. ನಾವೊಂದು 5,000 ಕೊಡ್ತೀವಿ, ಇದಕ್ಕೆ ಒಟ್ಟು 20,000 ಆಗುತ್ತೆ. ಇಲ್ಲಿ ಇಂಥ ಒಂದು ಶಾಲೆಯಲ್ಲಿ ಮಕ್ಕಳು ಯಾರು ಚೆನ್ನಾಗಿ ಪ್ರತಿಭಾನ್ವಿತರು ಹೆಚ್ಚಿನ ಅಂಕಗಳನ್ನು ಪಡಿತಾರೋ ಅವರಿಗೆ ಈ ಹಣವನ್ನು ಒಂದು ಇದು ಬಹುಮಾನ ವಿತರಣೆ ಮಾಡಲಿಕ್ಕೆ ಬಳಸ್ಕೊಡಿ ಅಂತ ನಾವು ಅನೌನ್ಸ್ ಮಾಡಿದ್ವಿ. ನಾವು ತಗೊಂಡು ಹೋಗಲ್ಲ, ಇದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ, ಇಲ್ಲೇ ಹೀಗೆ ಮಾಡಿ ಮಕ್ಕಳಿಗೆ ಕೊಡಿ ಅಂತ. ಹಂಗೆ ಹೇಳಿದ ತಕ್ಷಣವೇ ಆ ಕಳ್ಕೊಂಡಿದ್ನಲ್ಲ ಅವನು ಕೆಳಗೆ ಹೋದವನು ದುಡ್ಡು ಇರಲಿಲ್ಲ ಅವನ ಹತ್ರ. ಅಕ್ಕಪಕ್ಕ ಅವ್ರ ಸ್ನೇಹಿತರಿದ್ರಲ್ಲ, ಅವ್ರ ಹತ್ರ ತಗೊಂಡು ತಾವು ಕೊಡೋದು ಬೇಡ ಮಾಡಿದೆ, ನಾನೇ ಕೊಡ್ತೀನಿ ಅಂತ ಮತ್ತೆ 5,000 ಅಂತ ಅಂದು ನಮಗೆ ಕೊಟ್ಟ ಅವನು. ಒಳ್ಳೆಯವ್ರು ಇಲ್ವಾ? ಇಲ್ಲಿ ಒಳ್ಳೆಯವ್ರು ಇದ್ದಾರೋ ಇಲ್ಲೋ? ಈಗಲೂ ಇದ್ದಾರೆ. ಆ ಒಳ್ಳೆತನ ಬೆಳಿಬೇಕು. ಹಾಗೆ ಸಮಾಜ ರೂಪುಗೊಳ್ಳಬೇಕಾಗಿದೆ. ಈಗಲೇ 12:15 ಆಗಿಬಿಡ್ತು. ಪಾಪ ಆದಿಚುಂಚನರ ಗುರುಗಳು ಮತ್ತು ತುಮಕೂರಿನ ಶ್ರೀಗಳು ನಾವೇನೋ ಇಲ್ಲಿ ಇರ್ತೀವಿ, ಈಗ ಅರ್ಧ ಗಂಟೆ ಹೋಗಿ ಪೂಜೆ ಮಾಡಿ ಮಲಗಿಬಿಡ್ಬೋದು. ಅವರು ಕನಿಷ್ಠ ಈಗ 2 ಗಂಟೆನೋ 3 ಗಂಟೆ ಬೇಕು ಪ್ರಯಾಣ ಮಾಡಲಿಕ್ಕೆ. ನಾವು ಈ ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಹಿಂದಿನ ಹಿರಿಯ ಗುರುಗಳು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ನಮ್ಮ ಬಗ್ಗೆ ಅಪಾರ ಪ್ರೀತಿ ವಿಶ್ವಾಸ ಇಟ್ಕೊಂಡವರು. ತಾಯಿ ಅಂತ ಹೃದಯ ಅವರು. ಅವ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಅವ್ರ ಮಠದಲ್ಲಿ ನಾವು ಭಾಗವಹಿಸಿದ್ದೀವಿ, ನಮ್ಮಲ್ಲೂ ಅವರು ಭಾಗವಹಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಂಥ ಒಂದು ಅಪರೂಪದ ಶ್ಲೋಕ ಹೀಗಿದೆ: ಅನಿತ್ಯಾನಿ ಶರೀರಾಣಿ, ಶರೀರ ಅನಿತ್ಯ, ವಿಭವೋ ನೈವ ಶಾಶ್ವತ, ಸಂಪತ್ತು ಇದೆಲ್ಲ ಶಾಶ್ವತ ಅಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ಪ್ರತಿ ಗಳಿಗೆ ಮೃತ್ಯು ಹತ್ರ ಬರುತ್ತೆ. ಕರ್ತವ್ಯೋ ಧರ್ಮ ಸಂಗ್ರಹವನ್ನು ಮಾಡಬೇಕು ಅಂತ ಇದು ಅವರ ಸಂದೇಶ. ಅದು ಪ್ರತಿಯೊಂದು ಭಾಷಣದಲ್ಲಿ ಅವರು ಹೇಳ್ತಾ ಇದ್ದರು. ಈಗ ದೂರದಿಂದ ಆಗಮಿಸಿರತಕ್ಕಂಥ ಗುರುಗಳು ಇಂಥ ಸಭೆ ಸಮಾರಂಭಗಳು ಒಂದು ರೀತಿ ಸುಸಂಸ್ಕೃತ ಶಿಕ್ಷೆ ಅಂತ ಅನಿಸುತ್ತೆ, ಸುಸಂಸ್ಕೃತ ಶಿಕ್ಷೆ. ಆದರೂ ನಮ್ಮ ಮೇಲಿನ ಪ್ರೀತಿಯಿಂದ ವಿಶ್ವಾಸದಿಂದ ಈಗಿನ ಗುರುಗಳು ಮತ್ತು ತುಮಕೂರಿನ ಶ್ರೀಗಳು ಸಹ ನಾವು ಕರೆದಾಗಲೆಲ್ಲ ಇಲ್ಲ ಅನ್ನೋದೇ ಅವರು ದಯಮಾಡಿಸ್ತಾ ಬಂದಿದ್ದಾರೆ. ನಾವು ಕರೆ ಮಾಡಿದಾಗ ಶ್ರೀಗಳು ನಿರ್ಮಲಾನಂದ ಮಹಾಸ್ವಾಮಿಗಳವರು ಇದು ಯಾವುದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದ್ದರು. ಒಂದು ಅರ್ಧ ಗಂಟೆ ಮಾತಾಡಿದೆ ಅವ್ರ ಜೊತೆಗೆ. ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕಡು ಕಷ್ಟವನ್ನು ಅವರು ಅನುಭವಿಸಿದ್ರು ಅಂದರೆ ಎಲ್ಲ ಅಲ್ಲಿ ದೃಶ್ಯಗಳನ್ನು ನೋಡಿ ವಿವರಣೆ ಮಾಡಿದರು. ನಮಗೆ ಕರುಳು ಮಿಡಿಯಿತು. ಅವರ ಕಷ್ಟದಿಂದ ನಾವೆಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ. ಆ ಮಹಾನುಭಾವರು ನೆನೆಸಲೇಬೇಕು. ಪೂಜ್ಯ ಶ್ರೀಗಳು ನಮ್ಮ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅದೇ ಮಧುರ ಸಂಬಂಧವನ್ನು ಇದುವರೆಗೂ ಮುಂದುವರಿಸ್ಕೊಂಡು ಬಂದರೆ ಮುಂದೆಯೂ ಸಹ ಇದೇ ರೀತಿ ಮುಂದುವರೆಯಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ. ಶುಭರಾತ್ರಿ. 5ನೇ ದಿನದ